ನನ್ನ ಹೆಸರು ಸುಮಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಮಲ್ಸಂದ್ರ ಹೊಸಕೋಟೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. NMMS ಪರೀಕ್ಷೆಗೆ 8ನೇ ತರಗತಿ ಮಕ್ಕಳು ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಯಾವ ರೀತಿ ಸಿದ್ಧರಾಗಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಟಾಪಿಕನ್ನು ತೆಗೆದುಕೊಂಡಿದ್ದೀನಿ. ಅದೇ ಶಬ್ದ, ಸೌಂಡ್ ಅಂತ ಹೇಳ್ತೀವಿ. ಆ ಶಬ್ದ ಪಾಠಕ್ಕೆ ನಿಮಗೆ ಅದರಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಸಬ್ ಟಾಪಿಕ್ಗಳು ಏನು, ಹಾಗೂ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಾನು ಈ ದಿನ ತಿಳಿಸ್ಕೊಡ್ತೀನಿ. ಇದರಲ್ಲಿ ಇಂಪಾರ್ಟೆಂಟಾಗಿ ನೀವು ಕಲಿಬೇಕಾಗಿರೋದು ಮೊದಲಿಗೆ ಶಬ್ದ, ಕಂಪನ, ಆಂದೋಲನ ಚಲನೆ, ಆವೃತ್ತಿ, ಹರ್ಟ್ಸ್, 1 ಹರ್ಟ್ಸ್ ಎಂದರೇನು ಅಂತ, ಹಾಗೂ ಪಾರ, ಘೋಷ, ಡೆಸಿಬಲ್ ಹಾಗೂ ಸ್ಥಾಯಿ. ಮೊದಲಿಗೆ ಶಬ್ದ. ನಾನು ಆಡುವಂಥ ಮಾತು ನಿಮಗೆ ಕೇಳಿಸ್ತಾ ಇದೆ. ಆ ಕೇಳಿಸೋದಕ್ಕೆ ಮುಖ್ಯ ಕಾರಣ ಅಂತಂದರೆ ವಸ್ತುಗಳು ಕಂಪಿಸಬೇಕು. ವಸ್ತುಗಳ ಕಂಪಿಸುವಿಕೆಯಿಂದ ಶಬ್ದ ಉಂಟಾಗುತ್ತದೆ ಅಂತ ನಾವು ಹೇಳ್ಬೋದು. ಶಬ್ದ ಉಂಟಾಗೋದಕ್ಕೆ ಮುಖ್ಯವಾಗಿ ನಮಗೆ ಮಾಧ್ಯಮಗಳು ಬೇಕು. ಯಾವುದಾದ್ರೂ ಮಾಧ್ಯಮ ಆಗಿರ್ಬೋದು, ಘನ, ದ್ರವ, ಅನಿಲ, 3 ಮಾಧ್ಯಮಗಳಲ್ಲಿ ಶಬ್ದ ಪ್ರಸಾರ ಆಗುತ್ತೆ. ಆದರೆ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ. ಕಂಪನ. ಒಂದು ವಸ್ತುವು ಹಿಂದಕ್ಕೆ ಹಾಗೂ ಮುಂದಕ್ಕೆ ಚಲಿಸುವುದನ್ನು ನಾವು ಕಂಪನ ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷಲ್ಲಿ ವೈಬ್ರೇಷನ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ನಾನು ಇಲ್ಲಿ ಒಂದು ಸಿಂಪಲ್ ಪೆಂಡುಲಮನ್ನು ನಾನು ತೆಗೆದುಕೊಂಡಿದ್ದೀನಿ. ಆ ಸಿಂಪಲ್ ಪೆಂಡುಲಮ್ನ ಇದು ಒಂದು ಸಮತೋಲನ ಸ್ಥಿತಿಯಲ್ಲಿದೆ. ನಾನು ಈ ಸಮತೋಲನ ಸ್ಥಿತಿಯಿಂದ ಎಳೆದು ಈ ರೀತಿ ಬಿಟ್ಟಾಗ ಹಿಂದಕ್ಕೆ ಹಾಗೂ ಮುಂದಕ್ಕೆ ಚಲಿಸುವಂಥದ್ದನ್ನು ನಾವು ಕಂಪನ ಅಂತ ನಾವು ಕರಿತೀವಿ. ಈ ರೀತಿಯ ಚಲನೆಯನ್ನು ಈ ರೀತಿ ಬಿಟ್ಟಾಗ ಹಿಂದಕ್ಕೆ ಹಾಗೂ ಮುಂದಕ್ಕೆ ಚಲಿಸುತ್ತಲ್ಲ, ಇಂತಹ ಚಲನೆಯನ್ನು ನಾವು ಆಂದೋಲನ ಚಲನೆ ಅಂತ ನಾವು ಕರಿತೀವಿ. ಈ ಆಂದೋಲನ ಚಲನೆಯನ್ನು ನಾವು ಉಯ್ಯಾಲೆಗಳಲ್ಲೂ ಕೂಡ ನಾವು ನೋಡ್ಬೋದು. ಈ ರೀತಿಯ ಚಲನೆಯನ್ನು ನಾವು ಆಂದೋಲನ ಚಲನೆ ಅಂತ ನಾವು ಕರಿತೀವಿ. ಆವೃತ್ತಿ. ಆವೃತ್ತಿ ಅಂದರೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನು ನಾವು ಆವೃತ್ತಿ ಅಂತ ನಾವು ಕರಿತೀವಿ. ನೋಡಿ, ಒಂದು ಸೆಕೆಂಡಿಗೆ ಎಷ್ಟು ಆಂದೋಲನಗಳು ಉಂಟಾಗುತ್ತೋ ಇದನ್ನ ನಾವು ಆವೃತ್ತಿ ಅಂತ ನಾವು ಕರಿತೀವಿ. ಇದನ್ನ ಇಂಗ್ಲಿಷಲ್ಲಿ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. F = 1/T ಇದರ ಸೂತ್ರ ಆಗುತ್ತೆ. ಈ ಆವೃತ್ತಿಯನ್ನ ನಾವು ಹರ್ಟ್ಸ್ಗಳಲ್ಲಿ ವ್ಯಕ್ತಪಡಿಸ್ತೀವಿ. ಹರ್ಟ್ಸ್ ಇದನ್ನ ನಾವು Hz ಅಂತ ನಾವು ಇದನ್ನ ಸೂಚಿಸ್ತೀವಿ. ಹಾಗಿದ್ರೆ 1 ಹರ್ಟ್ಸ್ ಅಂದ್ರೆ ಏನು? ಆವೃತ್ತಿಯು 1 ಹರ್ಟ್ಸ್ ಅಂದ್ರೆ 1 ಸೆಕೆಂಡಿಗೆ 1 ಆಂದೋಲನ ಆಗಿದೆ ಅಂತ ಅರ್ಥ. ನೋಡಿ, ಇದು 1 ಆಂದೋಲನ ಅಂದ್ರೆ ಇದು 1 ಸೆಕೆಂಡಿಗೆ 1 ಆಂದೋಲನ ಆದರೆ ಅದನ್ನು ನಾವು 1 ಹರ್ಟ್ಸ್ ಅಂತ ನಾವು ಕರಿತೀವಿ. ಅಕಸ್ಮಾತ್ 1 ಸೆಕೆಂಡಿಗೆ 20 ಆಂದೋಲನಗಳು ಉಂಟಾದರೆ ಅದನ್ನು ನಾವು 20 ಹರ್ಟ್ಸ್ ಅಂತ ಕರಿತೀವಿ. ಅಥವಾ 1 ಸೆಕೆಂಡಿಗೆ 30 ಆಂದೋಲನಗಳು ಉಂಟಾದರೆ ಅದನ್ನು ನಾವು 30 ಹರ್ಟ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಪಾರ. ಅದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ನಾವು ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆವೃತ್ತಿಯನ್ನು ನಾವು ನೋಡ್ಬೋದು. ಈ ಒಂದು ಸಮತೋಲನ ಸ್ಥಿತಿಯಿಂದ ಗರಿಷ್ಠ ಈ ಒಂದು ದೂರವನ್ನು ನಾವು ಪಾರ ಅಂತ ನಾವು ಕರಿತೀವಿ. ಅದನ್ನೇ ನಾವು ಇಂಗ್ಲೀಷಲ್ಲಿ ಆಂಪ್ಲಿಟ್ಯೂಡ್ ಅಂತ ನಾವು ಕರಿತೀವಿ. ಇದಾಗ್ಬೋದು, ಕ್ರಸ್ಟ್ ಆಗ್ಬೋದು ಅಥವಾ ಟ್ರಫ್ ಆಗ್ಬೋದು. ಸೊ ಇದನ್ನ ನಾವು ಪಾರ ಅಂತ ನಾವು ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪಾರ ಬಹಳ ಚಿಕ್ಕದಾಗಿದೆ. ಇಲ್ಲಿ ನೋಡಿ, ನೀವು ಪಾರ ಚಿಕ್ಕದಿದೆ, ಇಲ್ಲಿ ಪಾರ ಹೆಚ್ಚಿದೆ. ಯಾವಾಗ ಪಾರ ಹೆಚ್ಚಾಗುತ್ತೋ ಅದನ್ನು ನಾವು ಘೋಷ ಅಂತ ಕರಿತೀವಿ. ಘೋಷವನ್ನು ನಾವು ಲೌಡ್ನೆಸ್ ಅಂತ ಕರಿತೀವಿ. ಯಾವಾಗ ಒಂದು ವಸ್ತುವಿನ
ಕಂಪನದ ಪಾರ ಹೆಚ್ಚಾಗುತ್ತೋ ಅವಾಗ ಅದರ ಘೋಷ ಕೂಡ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ವಸ್ತುವಿನ ಕಂಪನದ ಪಾರ ಕಡಿಮೆ ಇದ್ರೆ ಇದರ ಘೋಷ ಕಡಿಮೆ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ವಸ್ತುವಿನ ಕಂಪನದ ಪಾರ ಹೆಚ್ಚಿದ್ರೆ ಆ ಶಬ್ದದ ಘೋಷ ಕೂಡ, ಆ ಶಬ್ದದ ಕಂಪನದ ಘೋಷ ಕೂಡ ಹೆಚ್ಚಾಗುತ್ತೆ. ಅದನ್ನೇ ನಾವು ಇಂಗ್ಲಿಷಲ್ಲಿ ಲೌಡ್ನೆಸ್, ಪಾರ ಹೆಚ್ಚಾದಂತೆ ಶಬ್ದದ ಆ ಕಂಪನದ ಘೋಷ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಡಿಮೆ ಇದೆ ಹಾಗಾಗಿ ಲೌಡ್ನೆಸ್ ಕಡಿಮೆ ಇರುತ್ತೆ, ಇಲ್ಲಿ ಹೆಚ್ಚಾಗಿದೆ ಹಾಗಾಗಿ ಇದರ ಘೋಷ ಅಂದ್ರೆ ಆ ಕಂಪನದ ಘೋಷ ಕೂಡ ಕಡಿಮೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ಆಂಪ್ಲಿಟ್ಯೂಡ್ ಅಥವಾ ಈ ಒಂದು ಪಾರ ಹೆಚ್ಚಿದೆ ಹಾಗಾಗಿ ಈ ಕಂಪನದ ಘೋಷ ಕೂಡ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಶಬ್ದದ ಲೌಡ್ನೆಸ್ ಅಂದ್ರೆ ಈ ಶಬ್ದದ ಘೋಷವನ್ನ ನಾವು ಯಾವ್ದ್ರಿಂದ ಅಳಿತೀವಿ? ಅದನ್ನ ನಾವು ಡೆಸಿಬಲ್ ಇಂದ ನಾವು ಅಳಿತೀವಿ. ವಸ್ತುವಿನ ಕಂಪನದ ಘೋಷವನ್ನ ನಾವು ಡೆಸಿಬಲ್ ಇಂದ ಅಳಿತೀವಿ. ಅದನ್ನ ನಾವು DB ಅಂತ ಹೇಳ್ತೀವಿ. ಡೆಸಿಬಲ್ ಇಂದ ನಾವು ವಸ್ತುವಿನ ಕಂಪನದ ಘೋಷವನ್ನ ಅಳಿತೀವಿ. ಯಾವಾಗ ಘೋಷ ಹೆಚ್ಚಾಗುತ್ತೋ ಅದರ ಪಾರ ಹೆಚ್ಚಾಗಿರುತ್ತೆ, ಯಾವಾಗ ಅದರ ಪಾರ ಕಡಿಮೆ ಇರುತ್ತೋ ಘೋಷ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬಂದು ಸ್ಥಾಯಿ ಅಂದ್ರೆ ಪಿಚ್ ಆಫ್ ದ ಸೌಂಡ್ ಅಂತ ಏನ್ ಹೇಳ್ತೀವಿ, ಆ ಪಿಚ್ ಆಫ್ ದ ಸೌಂಡ್ ಅದನ್ನ ನಾವು ಕನ್ನಡದಲ್ಲಿ ಸ್ಥಾಯಿ ಅಂತ ಕರಿತೀವಿ. ಶಬ್ದದ ಸ್ಥಾಯಿಯನ್ನು ಅದರ ಆವೃತ್ತಿ ನಿರ್ಧರಿಸುತ್ತದೆ. ನೀವು ನೋಡ್ಬೋದು ಇಲ್ಲಿ ಆವೃತ್ತಿಗಳ ಸಂಖ್ಯೆ ನೋಡ್ರಿ ಎಷ್ಟು ಹೆಚ್ಚಿದೆ. ಇದಕ್ಕೆ ಹೋಲಿಸಿದಾಗ ಆವೃತ್ತಿಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ, ಇಲ್ಲಿ ಆವೃತ್ತಿಗಳ ಸಂಖ್ಯೆ ಹೆಚ್ಚಿದೆ. ಸೊ ಯಾವಾಗ ಆವೃತ್ತಿಯ ಸಂಖ್ಯೆ ಹೆಚ್ಚಿರುತ್ತೆ ಆ ಶಬ್ದ ಕೂಡ ತೀವ್ರವಾಗಿದ್ದು ಹೆಚ್ಚಿನ ಸ್ಥಾಯಿಯನ್ನ ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು. ಶಬ್ದದ ಸ್ಥಾಯಿಯನ್ನ ಅದರ ಆವೃತ್ತಿ ನಿರ್ಧರಿಸುತ್ತದೆ ಅಂತ ಹೇಳಿದ್ದೀನಿ. ಕಂಪನದ ಆವೃತ್ತಿ ಯಾವಾಗ ಹೆಚ್ಚಾಗಿರುತ್ತೆ ಅವಾಗ ಶಬ್ದ ಕೂಡ ಹೆಚ್ಚಿನ ತೀವ್ರತೆ ಹೊಂದಿದ್ದು ಹೆಚ್ಚಿನ ಸ್ಥಾಯಿಯನ್ನ ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಆವೃತ್ತಿ ಕಡಿಮೆ ಇದ್ರೆ ಆ ಶಬ್ದದ ತೀವ್ರತೆ ಕೂಡ ಕಡಿಮೆ ಇದ್ದು ಕಡಿಮೆ ಸ್ಥಾಯಿಯನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಆದುದರಿಂದ ಪಾರ ಮತ್ತು ಆವೃತ್ತಿಗಳು ಯಾವುದೇ ಶಬ್ದದ ಎರಡು ಮುಖ್ಯ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ಗೆ ಬಂದ್ರೆ ಶಬ್ದ ಸಂವೇದನೆಯ ಆವೃತ್ತಿ. ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ ಅಂದಾಜು 20 ರಿಂದ 20,000 ಹರ್ಟ್ಸ್. ಈಗ ಪ್ರತಿ ಸೆಕೆಂಡಿಗೆ 20 ಹರ್ಟ್ಸ್ ಕಂಪನಗಳಿಗಿಂತ ಕಡಿಮೆ ಇರುವಂತ ಒಂದು ಶಬ್ದವನ್ನ ಮಾನವನು ಗ್ರಹಿಸಕ್ ಸಾಧ್ಯ ಇಲ್ಲ. ಹಾಗೆಯೇ ಪ್ರತಿ ಸೆಕೆಂಡಿಗೆ 20,000 ಹರ್ಟ್ಸ್ ಮತ್ತು ಅದು ಮೇಲ್ಪಟ್ಟಂತಹ ಒಂದು ಕಂಪನದ ಶಬ್ದವನ್ನು ಕೂಡ ಮಾನವನು ಗ್ರಹಿಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ 20 ಹರ್ಟ್ಸ್ಗಿಂತ ಕಡಿಮೆ ಇರುವಂತದ್ದನ್ನ ಏನಿದ್ರು ಕೆಲವೊಂದು ಪ್ರಾಣಿಗಳು, ಉದಾಹರಣೆಗೆ ಆನೆಗಳು ಗ್ರಹಿಸಬಹುದು. ಅದೇ ರೀತಿ 20,000 ಹರ್ಟ್ಸ್ ಮೇಲ್ಪಟ್ಟಂತಹ ಶಬ್ದವನ್ನ ಕೆಲವೊಂದು ಪ್ರಾಣಿಗಳು, ಉದಾಹರಣೆಗೆ ನಾಯಿ, ಬೆಕ್ಕು, ಹಸುಗಳು ಇವುಗಳನ್ನ ಗ್ರಹಿಸ್ತವೆ ಅಂತ ನಾವು ಹೇಳ್ಬೋದು. NMMS ಪರೀಕ್ಷೆಗೆ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳು. ಮೊದಲಿಗೆ ನೋಡೋದಾದ್ರೆ 1 ಹರ್ಟ್ಸ್ ಎಂದರೆ 1 ಸೆಕೆಂಡಿಗೆ 30 ಕಂಪನ, 1 ಸೆಕೆಂಡಿಗೆ 60 ಕಂಪನ, 1 ನಿಮಿಷಕ್ಕೆ 60 ಕಂಪನ, 1 ನಿಮಿಷಕ್ಕೆ 30 ಕಂಪನ. ನಾನು ಆಗಲೇ ಹೇಳಿದಂತೆ 1 ಹರ್ಟ್ಸ್ ಅಂತಂದರೆ 1 ಸೆಕೆಂಡಿಗೆ 1 ಕಂಪನ ಅಥವಾ 1 ಆಂದೋಲನ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡಕ್ ಹೋದ್ರೆ ಈಗ 60 ಸೆಕೆಂಡಿಗೆ 60 ಕಂಪನ ಅಂದ್ರೆ ಇಲ್ಲಿ 60 ಸೆಕೆಂಡ್ ಅಂದ್ರೆ 1 ನಿಮಿಷ ಆಯ್ತು. ಹಾಗಾಗಿ 1 ನಿಮಿಷಕ್ಕೆ 60 ಕಂಪನ ಆಗೋದು ಸರಿಯಾದಂತಹ ಉತ್ತರ. ಸೊ 1 ಸೆಕೆಂಡ್ಗೆ 1 ಕಂಪನ ಅಂದ್ರೆ 60 ಸೆಕೆಂಡ್ಗೆ 60 ಕಂಪನ, 60 ಸೆಕೆಂಡ್ ಅಂದ್ರೆ 1 ನಿಮಿಷ ಆಯ್ತು. ಹಾಗಾಗಿ 1 ನಿಮಿಷಕ್ಕೆ 60 ಕಂಪನ ಅನ್ನುವಂತ ಉತ್ತರ ಇದಕ್ಕೆ ಸರಿ ಹೋಗುತ್ತೆ. ಎರಡನೇದು ಬಂದ್ರೆ ಒಂದು ನಿರ್ವಾತದಲ್ಲಿ ಶಬ್ದದ ವೇಗ. ಇಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. 330 ಮೀಟರ್ ಪರ್ ಸೆಕೆಂಡ್, 343 ಮೀಟರ್ ಪರ್ ಸೆಕೆಂಡ್, 0 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್. ನಾನು ಆಗ್ಲೇ ಹೇಳಿದಂತೆ ಶಬ್ದ ಅನ್ನೋದು ಚಲಿಸೋದು ಮಾಧ್ಯಮಗಳಲ್ಲಿ ಮಾತ್ರ.
ಘನ, ದ್ರವ, ಅನಿಲ. ಘನದ ವಸ್ತುಗಳಲ್ಲಿ ಶಬ್ದ ಬೇಗ ಚಲಿಸುತ್ತೆ, ಅದಕ್ಕಿಂತ ದ್ರವದಲ್ಲಿ ಸ್ವಲ್ಪ ವೇಗ ಕಡಿಮೆ ಇರುತ್ತೆ ಮತ್ತು ಅನಿಲದಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಯಾವುದೇ ಒಂದು ಶಬ್ದ ಚಲಿಸ್ಬೇಕು ಅಂತಂದರೆ ಅಲ್ಲಿ ಮಾಧ್ಯಮ ಅನ್ನೋದು ಅತ್ಯಗತ್ಯ ಅಂತ ಹೇಳ್ಬೋದು. ಇಲ್ಲಿ ಮಾಧ್ಯಮ ನಿರ್ವಾತ ಅಂದರೆ ಅಲ್ಲಿ ಯಾವುದೇ ಮಾಧ್ಯಮ ಇಲ್ಲ, ಹಾಗಾಗಿ ಮಾಧ್ಯಮ ಇಲ್ಲ ಅಂತಂದರೆ ಶಬ್ದ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಉತ್ತರ ಬಂದು 0 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೀವು ನೋಡ್ಬೋದು 330 ಮೀಟರ್ ಪರ್ ಸೆಕೆಂಡ್, 343 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಇಲ್ಲಿ ನಾವು ಶಬ್ದ ಗಾಳಿನಲ್ಲಿ ಚಲಿಸಬೇಕಾದ್ರೆ ಅದು ತಾಪದ ಮೇಲೂ ಕೂಡ ನಾವು ಅವಲಂಬಿತ ಆಗುತ್ತೆ. ಹೇಳೋದಾದರೆ ಈಗ 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಟೆಂಪರೇಚರಲ್ಲಿ ಈ ಶಬ್ದದ ವೇಗವು 330 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದೇ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದೇ 20 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಅದರ ವೇಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ತಾಪ ಹೆಚ್ಚಾಗ್ತದೆ. ಅದರ ವೇಗ, ಶಬ್ದದ ವೇಗ 343 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಬಂದರೆ, ಶಬ್ದದ ಪರಿಮಾಣವನ್ನು ಕಡಿಮೆ ಮಾಡುವ ಕ್ರಮ. ಅಂದರೆ ಇಲ್ಲಿ ಪರಿಮಾಣ ಅಂತಂದರೆ ಇಂಟೆನ್ಸಿಟಿ ಆಫ್ ಸೌಂಡ್ ಯಾವ ರೀತಿ ಕಡಿಮೆ ಮಾಡ್ಬೋದು? 1ನೇದು, ಶಬ್ದ ಕಂಪನದ ಆವೃತ್ತಿ ಕಡಿಮೆ ಮಾಡೋದ್ರಿಂದ ಇಂಟೆನ್ಸಿಟಿ ಆಫ್ ಸೌಂಡ್ನ ಕಡಿಮೆ ಮಾಡ್ಬೋದಾ, ಅಥವಾ ಶಬ್ದ ಕಂಪನದ ಆವೃತ್ತಿ ಹೆಚ್ಚಿಸುವುದರಿಂದ ನಾವು ಕಡಿಮೆ ಮಾಡ್ಬೋದಾ, ಅಥವಾ ಶಬ್ದ ಕಂಪನದ ಪಾರವನ್ನು ಕಡಿಮೆ ಮಾಡೋದ್ರಿಂದ ನಾವು ಶಬ್ದದ ಇಂಟೆನ್ಸಿಟಿ ಆಫ್ ಸೌಂಡ್ ಕಡಿಮೆ ಮಾಡ್ಬೋದಾ, ಅಥವಾ ಶಬ್ದ ಕಂಪನದ ಪಾರವನ್ನು ಹೆಚ್ಚು ಮಾಡೋದ್ರಿಂದ ನಾವು ಮಾಡ್ಬೋದಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ತಿಳ್ಕೊಳ್ಳೋದು ಏನು ಅಂದರೆ, ಇಂಟೆನ್ಸಿಟಿ ಆಫ್ ಸೌಂಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಒಂದು ಬಂದು ಆಂಪ್ಲಿಟ್ಯೂಡ್ ಅಂದರೆ ಶಬ್ದದ ಪಾರದ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಆ ಒಂದು ಕಂಪಿಸುತ್ತಿರುವ ವಸ್ತುವಿನಿಂದ ಎಷ್ಟು ದೂರ ಸಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. 2 ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಬಂದು ಶಬ್ದದ ಪಾರದ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೂ ಒಂದು ಬಂದು ಕಂಪಿಸುತ್ತಿರುವ ವಸ್ತುವಿನಿಂದ ಎಷ್ಟು ದೂರ ಸಾಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ಇದರ ಪರಿಮಾಣವನ್ನು ಕಡಿಮೆ ಮಾಡ್ಬೋದು ಅಂತಂದರೆ, ಅದರ ಪಾರವನ್ನು ನಾವು ಕಡಿಮೆ ಮಾಡೋದ್ರಿಂದ ಆ ಇಂಟೆನ್ಸಿಟಿ ಆಫ್ ಸೌಂಡ್ ಕೂಡ ಕಡಿಮೆ ಮಾಡ್ಬೋದು. ಇದಕ್ಕೆ ಉತ್ತರ ಬಂದು ಶಬ್ದದ ಕಂಪನದ ಪಾರವನ್ನು ಕಡಿಮೆ ಮಾಡುವುದು. 4ನೇ ಪ್ರಶ್ನೆ, ಶಬ್ದವು ಪ್ರಸಾರವಾಗುವುದು ಅನಿಲಗಳ ಮೂಲಕ ಮಾತ್ರ, ಘನಗಳ ಮೂಲಕ ಮಾತ್ರ, ದ್ರವಗಳ ಮೂಲಕ ಮಾತ್ರ, ಘನಗಳು, ದ್ರವಗಳು ಮತ್ತು ಅನಿಲಗಳ ಮೂಲಕ? ಇದು ನಿಮ್ಗೊಂಥರ ಕನ್ಫ್ಯೂಷನ್ ಮಾಡುವಂಥ ಪ್ರಶ್ನೆ ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಶಬ್ದ ಅಂತಂದರೆ ನಮಗೆ ಅನಿಲ ಬೇಕೇ ಬೇಕು ಅಂತ ತಿಳ್ಕೊಳ್ತೀವಿ, ಆದರೆ ಅದಕ್ಕೆ ಘನ ವಸ್ತುವಿನಿಂದಲೂ ಶಬ್ದ ಪ್ರಸಾರ ಆಗುತ್ತೆ, ದ್ರವ ವಸ್ತುವಿನಿಂದಲೂ ಶಬ್ದ ಪ್ರಸಾರ ಆಗುತ್ತೆ, ಅನಿಲದಿಂದಲೂ ಶಬ್ದ ಪ್ರಸಾರ ಆಗುತ್ತೆ. 3 ಮಾಧ್ಯಮಗಳು ಬೇಕಾಗಿದ್ದಾವೆ. ಹಾಗಾಗಿ ಇದಕ್ಕೆ ಉತ್ತರ ಘನಗಳು, ದ್ರವಗಳು ಮತ್ತು ಅನಿಲಗಳ ಮೂಲಕ, 3 ಮಾಧ್ಯಮಗಳ ಮೂಲಕ ಶಬ್ದವು ಪ್ರಸಾರವಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ? ನಂಬರ್ 1 ಹೆಣ್ಣು ಮಗು, ಗಂಡು ಮಗು, ಪುರುಷ ಮತ್ತು ಮಹಿಳೆ. ಧ್ವನಿ ಅನ್ನೋ ತಕ್ಷಣ ನಮಗೆ ಏನು ಅಂತಂದರೆ, ಮಾನವನಲ್ಲಿ ಧ್ವನಿ ಪೆಟ್ಟಿಗೆ ಇದೆ. ಆ ಧ್ವನಿ ಪೆಟ್ಟಿಗೆ ಮೂಲಕ ಶಬ್ದ ಉಂಟಾಗುತ್ತೆ. ಆ ಧ್ವನಿ ಪೆಟ್ಟಿಗೆನಲ್ಲಿ ಏನು ಅಂದರೆ ಧ್ವನಿ ತಂತುಗಳು 2 ಕಡೆ ಚಾಚ್ಕೊಂಡಿರುತ್ತೆ. ಆ ಧ್ವನಿ ತಂತುಗಳನ್ನು ನೋಡಕ್ಕೆ ಹೋದರೆ, ಈ ಪುರುಷರಲ್ಲಿ ಆ ಧ್ವನಿ ತಂತುಗಳ ಉದ್ದ 20 ಮಿಲಿಮೀಟರ್ ಇರುತ್ತದೆ, ಮಹಿಳೆಯರಲ್ಲಿ 15 ಮಿಲಿಮೀಟರ್ ಇರುತ್ತದೆ. ಅದಕ್ಕಿಂತ ಕಡಿಮೆ ಉದ್ದ ಮಕ್ಕಳಲ್ಲಿ ಇರುತ್ತದೆ. ಹಾಗಾಗಿ ನಮಗೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಅಥವಾ ಮಕ್ಕಳಲ್ಲಿ ಬೇರೆ ಬೇರೆ ವಿಧವಾದಂತಹ ಶಬ್ದಗಳು ನಮಗೆ ಕೇಳಿಸುತ್ತೆ. ಹಾಗಾಗಿ ನಾವು ಯಾರು ಮಕ್ಕಳು ಗಂಡಸರು ಮಾತಾಡ್ತಾರ, ಪುರುಷರ ಅಥವಾ ಮಹಿಳೆಯರ ಅಂತ ನಾವು ನೀಟಾಗಿ ಗುರುತಿಸ್ಬೋದು. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಅಂತಂದರೆ ಧ್ವನಿ ಪೆಟ್ಟಿಗೆಯಲ್ಲಿರುವಂಥ ಧ್ವನಿ ತಂತುಗಳು. ಹಾಗಾಗಿ ನಾನು ಹೇಳಿದ್ದೀನಿ, ಮಕ್ಕಳಲ್ಲಿ ಧ್ವನಿ ತಂತುಗಳ ಉದ್ದ ಕಡಿಮೆ ಇರುತ್ತೆ. ಹಾಗಾಗಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ? ಹೆಣ್ಣು ಮಗುವಿನ ಧ್ವನಿ
ಕನಿಷ್ಠ ಆವೃತ್ತಿ ಹೊಂದಿರುತ್ತದೆ. ಇದಕ್ಕೆ ಉತ್ತರ ಬಂದು ಹೆಣ್ಣು ಮಗು. ನೆಕ್ಸ್ಟ್, ಸರಿ ತಪ್ಪು ಗುರುತಿಸಿ. ಒಂದೇದು, ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಮಾಧ್ಯಮ ತುಂಬಾ ಅತ್ಯಗತ್ಯ ಅಂತ ಹೇಳಿದ್ದೀನಿ. ಇಲ್ಲಿ ನಿರ್ವಾತ ಅಂತಂದ್ರೆ ಯಾವುದೇ ಮಾಧ್ಯಮ ಇರೋದಿಲ್ಲ, ಮಾಧ್ಯಮದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲ. ಈ ಒಂದು ಉತ್ತರ ಸರಿ ಉತ್ತರ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಂಪಿಸುತ್ತಿರುವ ವಸ್ತುವು 1 ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ನಾವು ಕಾಲಾವಧಿ ಎನ್ನುವರು. ಈ ಉತ್ತರ ತಪ್ಪು ಉತ್ತರ. ಇದು ಏನು ಅಂದ್ರೆ 1 ಸೆಕೆಂಡಿನಲ್ಲಿ ಉಂಟಾಗುವಂತಹ ಆಂದೋಲನಗಳ ಸಂಖ್ಯೆಯನ್ನ ನಾವು ಆವೃತ್ತಿ ಅಂತ ಕರಿತೀವಿ. ಅದು ಕಾಲಾವಧಿ ಆಗಲ್ಲ, ಇದರ ಉತ್ತರ ಆವೃತ್ತಿ ಆಗುತ್ತೆ. ಹಾಗಾಗಿ ಇದು ಕಾಲಾವಧಿ ಅಲ್ಲ, ಇದರ ಉತ್ತರ ತಪ್ಪು. ಇದರ ಉತ್ತರ ಬಂದು ಆವೃತ್ತಿ. ಹಾಗಾಗಿ ಇಲ್ಲಿ ನಾನು ತಪ್ಪು ಅಂತ ಬರಿತೀನಿ. ಕಂಪನದ ಪಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ. ನಾನು ಆಗ್ಲೇ ಹೇಳಿದ್ದೀನಿ, ಯಾವಾಗ ಕಂಪನದ ಪಾರ ಆಂಪ್ಲಿಟ್ಯೂಡ್ ಯಾವಾಗ ಹೆಚ್ಚಾಗುತ್ತೋ ಅದರ ಇಂಟೆನ್ಸಿಟಿ ಆಗ್ಬೋದು ಅಥವಾ ಅದರ ಘೋಷ ಲೌಡ್ನೆಸ್ ಆಗ್ಬೋದು, ಅದು ಹೆಚ್ಚಾಗುತ್ತೆ ಅಂತ ಹೇಳಿದ್ದೀನಿ. ಆದರೆ ಇಲ್ಲೇನು ಹೇಳಿದ್ದಾರೆ, ಕಂಪನದ ಪಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ ಅಂತ ಇದೆ. ಹಾಗಾಗಿ ಇದು ತಪ್ಪು ಉತ್ತರ. ಶಬ್ದವು ಅತ್ಯಂತ ಹೆಚ್ಚೇ ಆಗಿರುತ್ತೆ. ಹಾಗಾಗಿ ಇದು ಕೂಡ ತಪ್ಪು ಉತ್ತರ. ಮಾನವ ಕಿವಿಗಳಿಗೆ ಶ್ರವಣ ವ್ಯಾಪ್ತಿಯು 20 ಹರ್ಟ್ಸ್ನಿಂದ 20 ಕಿಲೋ ಹರ್ಟ್ಸ್ ಇರುತ್ತದೆ ಅಂತ ಇದೆ. ಇದು ಅವಾಗಲೇ ನಾನು ವ್ಯಾಪ್ತಿ ಹೇಳಿದ್ದೀನಿ. ಇದು ಸಂವೇದನ ವ್ಯಾಪ್ತಿ. ಇದು ಸರಿಯಾದಂತ ಉತ್ತರ. ಇದಕ್ಕಿಂತ ಕೆಳಗಡೆ ಆಗ್ಬೋದು, ಇದಕ್ಕಿಂತ ಮೇಲಾಗ್ಬೋದು, ಮಾನವ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಂಪನದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ. ಇದು ಕೂಡ ನಾನು ಆಗಲೇ ಹೇಳಿದಂತೆ, ಯಾವಾಗ ಕಂಪನದ ಆವೃತ್ತಿ ಹೆಚ್ಚಾಗಿರುತ್ತೋ ಅದರ ಸ್ಥಾಯಿ ಕೂಡ ಅಧಿಕವಾಗಿರುತ್ತೆ. ಆದ್ರೆ ಇಲ್ಲಿ ಕಂಪನದ ಆವೃತ್ತಿ ಕಡಿಮೆ ಇದ್ರೆ ಸ್ಥಾಯಿ ಅಧಿಕ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾದಂತ ಉತ್ತರ. ಏನು ಉತ್ತರ ಬರಬೇಕು? ಕಂಪನದ ಆವೃತ್ತಿಯು ಕಡಿಮೆ ಇದ್ರೆ ಸ್ಥಾಯಿ ಕೂಡ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು. ಪಿಚ್ ಆಫ್ ದ ಸೌಂಡ್ ಕೂಡ ಕಡಿಮೆ ಇರುತ್ತೆ. ಅನಗತ್ಯ, ಬೇಡದೇ ಇರುವಂಥದ್ದು ಅಥವಾ ಅಹಿತಕರ ಶಬ್ದವನ್ನ ಸಂಗೀತವೆಂದು ಹೇಳಲಾಗುತ್ತದೆ. ಇದು ಕೂಡ ತಪ್ಪುತ್ರ. ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನ ನಾವು ಗದ್ದಲ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಸಂಗೀತ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು ಉತ್ತರ. ಶಬ್ದ ಮಾಲಿನ್ಯವು ಭಾಗಶಃ ಶ್ರವಣ ದೋಷವನ್ನುಂಟು ಮಾಡುತ್ತದೆ. ಹೌದು, ಹೆಚ್ಚಿನ ಶಬ್ದ ಹಾರ್ನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಗದ್ದಲಗಳಾಗಿರ್ಬೋದು, ಅದು ನಮಗೆ ಭಾಗಶಃ ಅದು ಶ್ರವಣ ದೋಷವನ್ನ ಉಂಟು ಮಾಡುತ್ತದೆ. ಮಾಲಿನ್ಯದಲ್ಲಿ ಶಬ್ದ ಮಾಲಿನ್ಯ ಕೂಡ ಮನುಷ್ಯನಿಗೆ ಮನಸ್ಸಿಗೆ ಕಿವಿಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಇದರಿಂದ ನಮಗೆ ಶ್ರವಣ ದೋಷ ಕೂಡ, ಕಿವುಡುತನ, ಸಾಮಾನ್ಯ ಕಿವುಡುತನ ಕೂಡ ಉಂಟಾಗಬಹುದು. ಕಂಪಿಸುವ ವಸ್ತುವಿನ ಆವೃತ್ತಿಯು ಆಪ್ಷನ್ಸ್: ಕಾಲಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ, ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಕಾಲಕ್ಕೆ ಸಮನಾಗಿರುತ್ತದೆ, ಕಾಲಕ್ಕೆ ಸಮನಾಗಿರುವುದಿಲ್ಲ. ಕಂಪಿಸುವ ವಸ್ತುವಿನ ಆವೃತ್ತಿಯು ನಾನು ಹಾಗೆ ಹೇಳಿದಂತೆ F is directly inversely proportional to 1/t. ಅಂದರೆ ಇಲ್ಲಿ ಕಾಲಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಕಂಪಿಸುವ ವಸ್ತುವಿನ ಆವೃತ್ತಿಯು ಈ ಕಾಲಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. F is proportional to 1/t ಅಥವಾ ಕಾಲಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಒಂದು ಕಾಯದ ಆವೃತ್ತಿ 100 ಹರ್ಟ್ಸ್ ಆದರೆ ಅದರ ಕಾಲಾವಧಿ, ಅವರು ಟೈಮ್ ಪೀರಿಯಡ್ ಕೇಳ್ತಾರೆ. ಒಂದು ಕಾಯದ ಆವೃತ್ತಿ ಬಂದು ಎಫ್ ಬಂದು 100 ಹರ್ಟ್ಸ್, ಅದರ
ಕಾಲಾವಧಿ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರೋಂಗೆ ಟಿ ಈಕ್ವಲ್ಸ್ 1/f. ಸೊ ಇಲ್ಲಿ ಎಫ್ ಬಂದು 100, 1/100 ದಟ್ ಈಸ್ ಈಕ್ವಲ್ ಟು 100ರಿಂದ ಭಾಗಿಸಿದಾಗ ನಮಗೆ 0.01 ಸೆಕೆಂಡ್ಗಳು ಬರುತ್ತೆ. ಸೊ ಹಾಗಾಗಿ ಇದರ ಸರಿಯಾದ ಉತ್ತರ ಇದು 0.01 ಸೆಕೆಂಡುಗಳು. ಶಬ್ದದ ಪರಿಮಾಣ ಅವಲಂಬನೆಯಾಗಿರುವಂತ ಅಂಶ, ನಾನು ಅವಾಗಲೇ ಹೇಳಿದ್ದೀನಿ, ಇಂಟೆನ್ಸಿಟಿ ಆಫ್ ದ ಸೌಂಡ್ ಡಿಪೆಂಡ್ಸ್ ಆನ್ ದ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ದೀನಿ. ಮತ್ತು ಶಬ್ದ ಕಂಪಿಸುತ್ತಿರುವಂತಹ ವಸ್ತುವು ಕಂಪಿಸುತ್ತಿರುವಂತಹ ವಸ್ತುವು ಎಷ್ಟು ದೂರ ಸಾಗಿದೆ ಆ ಎರಡು ಅಂಶದ ಮೇಲೆ ಅದು ಅವಲಂಬಿತ ಆಗಿದೆ ಅಂತ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಆಪ್ಷನ್ ನೋಡಿದ್ರೆ ಇಂಟೆನ್ಸಿಟಿ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ದ ಆಂಪ್ಲಿಟ್ಯೂಡ್, ಅದನ್ನು ನಾವು ಪಾರ ಅಂತ ಹೇಳ್ತೀವಿ. ಈ ಪಾರ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಇದೆ. ಒಂದು ಆಂದೋಲನವನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವಂತಹ ಕಾಲವನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ಬಿಟ್ಟು, ಇದರ ಉತ್ತರ ಕಾಲಾವಧಿ ಅಥವಾ ಆವರ್ತ ಕಾಲ ಅಂತ ಕೂಡ ನಾವು ಕರಿತೀವಿ. ಕಾಲಾವಧಿ ಅಂತಾನೂ ಹೇಳ್ಬೋದು ಅಥವಾ ಆವರ್ತ ಕಾಲ ಅಂತ ಕೂಡ ನಾವು ಕರಿತೀವಿ. ಸೊ ಹಾಗಾಗಿ ಯಾವುದೇ ಒಂದು ವಸ್ತುವು ಒಂದು ಆಂದೋಲನವನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವಂತ ಕಾಲವನ್ನ ನಾವು ಕಾಲಾವಧಿ ಅಂತ ನಾವು ಕರಿತೀವಿ. ಆವೃತ್ತಿಯ ಏಕಮಾನ ಹರ್ಟ್ಸ್ಗಳು. ಆವೃತ್ತಿಯ ಏಕಮಾನ ಹರ್ಟ್ಸ್. ಅನಗತ್ಯ ಶಬ್ದವನ್ನ ನಾವು ಏನಂತ ಕರಿತೀವಿ? ಅನಗತ್ಯ ಶಬ್ದವನ್ನ ನಾವು ಗದ್ದಲ ಅಂತ ನಾವು ಕರಿತೀವಿ. ಕೀರಲು ಶಬ್ದವನ್ನು ಕಂಪನದ ಡ್ಯಾಶ್ ನಿಂದ ನಾವು ನಿರ್ಧರಿಸಲಾಗುತ್ತದೆ. ಕಂಪನದ ಆವೃತ್ತಿ ಹೆಚ್ಚಾದಷ್ಟು ಅದರ ಒಂದು ಪಿಚ್ ಆಫ್ ದ ಸೌಂಡ್ ಚೇಂಜ್ ಆಗುತ್ತೆ. ಹಾಗಾಗಿ ಆ ಶಬ್ದದ ತೀವ್ರತೆ ಹೆಚ್ಚಾಗುತ್ತೆ. ಹಾಗಾಗಿ ಕೀರಲು ಶಬ್ದವನ್ನು ಕಂಪನದ ಆವೃತ್ತಿಯು ನಿರ್ಧರಿಸಲಾಗುತ್ತದೆ. ಕೆಲವೊಂದು ನೆನಪಿನಲ್ಲಿರುವಂತಹ ಒಂದು ಅಂಶಗಳು ಏನು ಅಂತಂದ್ರೆ ಲೌಡ್ನೆಸ್ನ ನಾವು ಯಾವುದೇ ಒಂದು ಶಬ್ದದ ಒಂದು ಲೌಡ್ನೆಸ್ ಅಥವಾ ಘೋಷವನ್ನ ನಾವು ಡೆಸಿಬಲ್ಗಳಲ್ಲಿ ಅಳಿತೀವಿ. ಕೆಲವೊಂದು ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನುಷ್ಯನ ಒಂದು ಸಾಮಾನ್ಯ ಉಸಿರಾಟ 10 ಡೆಸಿಬಲ್ಗಳಾಗಿರುತ್ತೆ. ಮೆದುವಾಗಿ ಪಿಸುಗುಟ್ಟುವುದು ಎಷ್ಟು ದೂರ? ಸುಮಾರು 50 ಮೀಟರ್ ದೂರ ಇದ್ರೆ ಅದು 30 ಡೆಸಿಬಲ್ಗಳಾಗಿರುತ್ತದೆ. ಸಾಮಾನ್ಯ ಸಂಭಾಷಣೆ, ಯಾರ ಇಬ್ಬರ ನಡುವೆ ಸಂಭಾಷಣೆ ನಡೀತಾ ಇರುತ್ತೋ ಅವರು 60 ಡೆಸಿಬಲ್ ಅಷ್ಟು ಅವರು ಶಬ್ದವನ್ನ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಅಧಿಕ ಟ್ರಾಫಿಕ್ನ ಶಬ್ದ 70 ಡೆಸಿಬಲ್ಗಳಾಗಿರುತ್ತದೆ. ಹಾಗೆಯೇ ಸಾಧಾರಣ ಕಾರ್ಖಾನೆ 80 ಡೆಸಿಬಲ್ಗಳಾಗಿರುತ್ತದೆ. ಈ 80 ಡೆಸಿಬಲ್ಗಳಿಗಿಂತ ಹೆಚ್ಚಿನ ಶಬ್ದವನ್ನ ಕೇಳಿಸ್ಕೊಂಡ್ರೆ ನಮಗೆ ಕಿವಿಗಳು ನೋವು ಬರುತ್ತೆ. ಕೆಲವೊಂದು ಪ್ರಶ್ನೆಗಳಿದಾವೆ, ಸಮಸ್ಯೆ ಉಳ್ಳಂತಹ ಪ್ರಶ್ನೆಗಳು. ಒಂದು ಲೋಲಕವು 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನಗೊಳ್ಳುತ್ತದೆ. ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕಂಡುಹಿಡಬೇಕು ಅಂದರೆ ಕಾಲಾವಧಿ T1 ಮತ್ತು F1 ಕಂಡುಹಿಡಬೇಕು. ಇಲ್ಲಿ ನಾವು ತಿಳ್ಕೊಂಡಂಗೆ ಒಂದು ಲೋಲಕ 40 ಬಾರಿ ಲೋಲಕವು 40 ಬಾರಿ ಆಂದೋಲನಗೊಳ್ಳಲು ತೆಗೆದುಕೊಂಡ ಸಮಯ 4 ಸೆಕೆಂಡುಗಳು. ಹಾಗಾದರೆ
ಒಂದು ಬಾರಿ ಆಂದೋಲನಗೊಳ್ಳಲು ತೆಗೆದುಕೊಳ್ಳುವ ಸಮಯ. ಅದೇ ಕ್ವಶನ್ ಮಾರ್ಕ್. ನಿಮ್ಗೆ ಗೊತ್ತಿದೆ T is equal to 1/f. That is equal to, ಈಗ ನಾವು ಒಂದು ಬಾರಿ ಆಂದೋಲನಗೊಳ್ಳಲು ತೆಗೆದುಕೊಳ್ಳುವ ಸಮಯ. ಈಗ 4 ಸೆಕೆಂಡುಗಳಲ್ಲಿ 40 ಬಾರಿ ಅಂತಂದ್ರೆ, ಹಾಗಿದ್ರೆ 1 ಸೆಕೆಂಡುಗಳಲ್ಲಿ ಅಂದರೆ ಒಂದು ಆಂದೋಲನವನ್ನ ತೆಗೆದುಕೊಳ್ಳಲು ಬೇಕಾದಂಥ ಸಮಯವನ್ನು ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ 4/40 ಆಗುತ್ತೆ. ಎಫ್ ಬಂದು 40 ಆಂದೋಲನಗಳಲ್ವಾ, ಎಫ್ ಬಂದು 40, ಇದು 4. ಸೊ 4 4, 4 40, 1/10, ದಟ್ ಈಸ್ ಈಕ್ವಲ್ ಟು 0.1 ಸೆಕೆಂಡುಗಳು. ಇದು ಅದರ ಕಾಲಾವಧಿ ಆಯಿತು. ಅದೇ ರೀತಿ ನಾವು ಆವೃತ್ತಿಯನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ F equals 1/T. ಸೊ ಆವೃತ್ತಿ ಅಂದರೆ 40/4. ಸೊ 4 4, 4 40, ಇದು 10 ಹರ್ಟ್ಸ್ಗಳಾಗುತ್ತೆ. ಆವೃತ್ತಿ 10 ಹರ್ಟ್ಸ್ಗಳು ಹಾಗೂ ಕಾಲಾವಧಿ 0.1 ಸೆಕೆಂಡುಗಳು ಉಂಟಾಗುತ್ತೆ. ನಂತರ ಇನ್ನೊಂದು ಪ್ರಶ್ನೆ, ಸೊಳ್ಳೆಯು ಸೆಕೆಂಡಿಗೆ ಸರಾಸರಿ 500 ಕಂಪನಗಳಂತೆ ತನ್ನ ರೆಕ್ಕೆಯನ್ನ ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ. ಕಂಪನದ ಕಾಲಾವಧಿ ಎಷ್ಟು? ಇಲ್ಲಿ ನೀವು ನೋಡಬೇಕು ಅಂದ್ರೆ ಸೊಳ್ಳೆ 1 ಸೆಕೆಂಡ್ಗೆ 500 ಸರಾಸರಿ 500 ಅಂತೆ ಕಂಪಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕಂಪನದ ಕಾಲಾವಧಿ ಎಷ್ಟು ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಕಾಲಾವಧಿ, ಸೊಳ್ಳೆಯು ಸೆಕೆಂಡಿಗೆ ಅಂದ್ರೆ 1 ಸೆಕೆಂಡಿಗೆ 500 ಆಂದೋಲನಗಳು ಅಥವಾ 500 ಕಂಪನಗಳನ್ನು ಉಂಟು ಮಾಡ್ತಾ ಇದೆ. ಉಂಟು ಮಾಡುತ್ತಿದೆ. ಹಾಗಾದರೆ ಒಂದು ಕಂಪನವನ್ನ ಅಥವಾ ಒಂದು ಆಂದೋಲನವನ್ನು ಉಂಟು ಮಾಡಲು ತೆಗೆದುಕೊಂಡ ಸಮಯ, ಅದನ್ನೇ ನಾವು ಕಾಲಾವಧಿ ಅಂತ ಹೇಳೋದು. ಈಕ್ವಲ್ಸ್ ಕ್ವಶನ್ ಮಾರ್ಕ್. ಟಿ ಈಕ್ವಲ್ಸ್ ಕಾಲಾವಧಿ ಕೇಳಿದರೆ ಟಿ ಈಕ್ವಲ್ಸ್ 1/f. ಎಫ್ ಬಂದು ಒಟ್ಟು 500 ಕಂಪನಗಳು, 1 ಸೆಕೆಂಡಿಗೆ 500 ಕಂಪನಗಳು. ಹಾಗೆಯೇ 1/500 ಎಷ್ಟಾಯ್ತು? ಸೊ 500 ಒಂದನ್ನ 500ರಿಂದ ಭಾಗಿಸ್ಬೇಕು. 500 0ಗೆ 0, 1 0 ಹೋಯ್ತು ಅಂದ್ರೆ 1 ಹೋಗಲ್ಲ, ಬಿಂದು ಇಟ್ಬಿಟ್ಟು 0ಯನ್ನ ಹಾಕ್ತೀರಾ, ಮತ್ತೆ ಹೋಗಲ್ಲ, ಬಿಂದು ಇಟ್ಟು 0ಯನ್ನ ಹಾಕ್ತೀರಾ, ಹಾಗಾಗಿ ಮತ್ತೆ 0ಯಿಂದ 0 ಹಾಕ್ತೀರಾ. 502 1000. ಸೊ ಕಳೆದಾಗ ನಮಗೆ ಇಷ್ಟು ಬರುತ್ತೆ. ಹಾಗಾಗಿ ಒಂದು ಆಂದೋಲನವನ್ನ ಅದು ಅಥವಾ ಒಂದು ಕಂಪನವನ್ನ ಉಂಟು ಮಾಡಲು ಸೊಳ್ಳೆಯು ತೆಗೆದುಕೊಂಡಂತ ಸಮಯ 0.002 ಸೆಕೆಂಡುಗಳು.
ಒಂದು ಸೆಕೆಂಡಿಗೆ 500 ಕಂಪನಗಳಾದ್ರೆ ಒಂದು ಕಂಪನ ಉಂಟು ಮಾಡಲು ಸೊಳ್ಳೆಯು ತೆಗೆದುಕೊಂಡಂತ ಸಮಯ 0.002 ಸೆಕೆಂಡುಗಳು. ಮತ್ತೆ ಕೊನೆಯಲ್ಲಿ ನಿಮಗೆ ಶಬ್ದ, ಈ ಸಂಗೀತ ವಾದ್ಯಗಳು ಶಬ್ದವನ್ನ ಉತ್ಪತ್ತಿ ಮಾಡುತ್ತದೆ. ಆ ಸಂಗೀತ ವಾದ್ಯಗಳು ಶಬ್ದವನ್ನ ಉತ್ಪತ್ತಿ ಮಾಡಲು ಉಪಯೋಗಿಸುತ್ತಿರುವ ಅಥವಾ ಕಂಪಿಸುವ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನೋಡಿ, ವೀಣೆಯು ಶಬ್ದವನ್ನ ಉತ್ಪತ್ತಿ ಮಾಡಲು ಅದರ ತಂತಿಯು ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಬಿಗಿಗೊಳಿಸಿದ ತಂತಿಯಿಂದ ವೀಣೆಯು ಸಂಗೀತವನ್ನ ಉತ್ಪತ್ತಿ ಮಾಡುತ್ತದೆ. ಹಾಗೆಯೇ ತಬಲ ಬಿಗಿಗೊಳಿಸಿದ ಪೊರೆಯಿಂದ ತಬಲವು ಸಂಗೀತವನ್ನ ಉತ್ಪತ್ತಿ ಮಾಡುತ್ತದೆ. ಕೊಳಲು, ಮಾನವನು ಊದಿದಂತಹ ಒಂದು ಗಾಳಿಯಿಂದ ಈ ಕೊಳಲು ಸಂಗೀತವನ್ನ ಉತ್ಪತ್ತಿ ಮಾಡುತ್ತದೆ. ಸಿತಾರ್, ಇದು ತಂತಿಯೊಂದಿಗೆ ಸಂಪೂರ್ಣ ವಾದ್ಯವು ಕಂಪಿಸುತ್ತದೆ. ಹೀಗೆಯೇ ಈ ಸಂಗೀತ ವಾದ್ಯಗಳು ಅದರ ತಂತಿ ಆಗ್ಬೋದು, ಅಥವಾ ಅದರ ಪೊರೆಯಿಂದ ಆಗ್ಬೋದು, ಅಥವಾ ಅದರ ಸಂಪೂರ್ಣ ವಾದ್ಯದಿಂದ ಸಂಗೀತವನ್ನ ಅಥವಾ ಶಬ್ದವನ್ನ ಉತ್ಪತ್ತಿ ಮಾಡುತ್ತದೆ. NMMS ಪರೀಕ್ಷೆಗೆ 8ನೇ ತರಗತಿ ಮಕ್ಕಳು ಇಲ್ಲಿಯವರೆಗೆ 8ನೇ ತರಗತಿಗೆ ಇನ್ನೇನು ಜನವರಿ 25ರಂದು ಬರುವಂತಹ NMMS ಪರೀಕ್ಷೆಗೆ ಈ ಶಬ್ದ ಅನ್ನುವಂತಹ ಪಾಠವನ್ನು ತೆಗೆದುಕೊಂಡು ಇಲ್ಲಿವರೆಗೂ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡಿಡ್ತಿದ್ದೀನಿ. ಇದರಿಂದ ನಿಮ್ಗೆ ಏನಾದರೂ ಉಪಯೋಗ ಆಗ್ಬೋದು ಪರೀಕ್ಷೆಗೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನಗೆ ಇಷ್ಟು ಶಬ್ದವನ್ನು ಪಾಠವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.